ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ವಚನ ಹೇಳಬೇಕು. ಕಳತನ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹಾಕ್ಬೇಕು. ಕಳಬೇಡ, ಕೊಲೆ ಬೇಡ. ಕೊಲೆ ಮಾಡೋದ್ರೆ ಪೊಲೀಸ್ ಸ್ಟೇಷನ್ ಬೇಕಾಗ್ತವ. ಪೊಲೀಸ್ ಸ್ಟೇಷನ್ನೇ ಬೇಡ ನಮ್ಮ ಊರಿಗೆ. ಯಾಕಂದ್ರೆ ನಾವು ಕಳತನ ಮಾಡಲ್ಲ. ನಮ್ಮೂರಾಗ ಬಾಗಿಲು ಕುಲ್ಲ ಇಡ್ತೇವೆ ನಾವು. ಯಾರು ಬಂದು ಏನು ಮಾಡೋದು ಕಳ್ಳರು. ಯಾಕಂದ್ರೆ ನಮ್ಮೂರಾಗ ಕಳ್ಳರೇ ಇಲ್ಲ, ಹೊರಗಿನವ್ರು ಕಳ್ಳರು ಇಲ್ಲ. ಅಂತ ಎಲ್ಲ ನಮಗ್ ಎಲ್ಲರ ಬಲ್ಲಿ ಭಾವನೆ, ಈ ಭಾವನೆ ಬಂದ್ರೆ ಕಳ್ತನ ಆಗ್ತದ, ಕೊಲೆ ಆಗ್ತದ. ತನ್ನಂತಾರು ಬಣ್ಣಿಸೋದು, ನಾನು ಶ್ರೇಷ್ಠ, ನಾನೇ ದೊಡ್ಡವ, ನಾನೇ ರೂಪವಂತ, ನನ್ನಂತ ರೂಪವಂತರು, ನನ್ನಂತ ಶ್ರೀಮಂತರು, ನನ್ನಂತ ಗೌಡ್ರು ಈ ಜಗತ್ತಿನಲ್ಲಿ ಯಾರು ಇಲ್ಲ. ನಮ್ಮ ಮನಿ ಹಂಗದ, ನಮ್ ಸೊಸಿ ಹಂಗಳ, ನಮ್ಮಗ ಹಿಂಗಿದಾನ. ಈ ಏನು ಭಾವನೆ ಬರ್ತದಲ್ಲ, ತನ್ನಂತಾನು ಬಣ್ಣಿಸುವುದು, ಇದು ಬಿಡ್ಬೇಕಲ್ಲ. ನಾನೊಬ್ಬ ಸಣ್ಣ ವ್ಯಕ್ತಿ ಅಂದ್ರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಜಗತ್ತಿನಲ್ಲಿ. ನಾನೇ ಸಣ್ಣವ ಅಂದು ನೋಡಿರ್ಬೇಕಾರ. ಸೊಸಿನೂ ಹಂಗೆ ಅನ್ಬೇಕು, ಅತ್ತಿನ ಅನ್ಬೇಕು, ನಾನೇ ಸಣ್ಣ ಯಾಕಂತ. ಸಣ್ಣವ್ರು ಯಾರು ಆಗಲ್ಲ ಜಗತ್ತಿನಲ್ಲಿ, ಯಾರು ಅನ್ನಲ್ಲ. ನಾ ಹೆಂಗ್ ಸಣ್ಣ ಹಾಕಿದ್ರೆ ನನ್ನ ವಯಸ್ಸು ನೋಡಿದಿಲ್ಲ. ಸಣ್ಣವ್ರು ಯಾರು ಬಯಸೋದಿಲ್ಲ. ನನಗಿಂತ ಕಿರಿಯರಿಲ್ಲ, ನಾನೇ ಸಣ್ಣವರು, ನನಗಿಂತ ಸಣ್ಣವರು ಯಾರು ಇಲ್ಲ ಅಂತ ನೀವು ಬೇಕಾದ್ರೆ ಪ್ರತಿಯೊಬ್ಬರು ನನಗೆ ಸೇರ್ಸೊಂಡೆ ಪ್ರತಿಯೊಬ್ಬರು ಅಲ್ಲಿ ಬೇಕಾರ ನಾವು ದೊಡ್ಡವರಾಗ್ತೀವಿ. ದೊಡ್ಡವರು ಅನ್ಕೋಬೇಕಾದ್ರೆ ಮೊದಲು ಸಣ್ಣವರಾಗಬೇಕು. ಈ ಭಾವನೆಯನ್ನ ಬರ್ಬೇಕಂತೇಳಿ ಅಪ್ಪವರು ಈ ಪ್ರವಚನವನ್ನ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ ಬಹಳ ಸಣ್ಣದು ಇಷ್ಟು ನೋಡಿ, ಎಷ್ಟು ವಾತಾವರಣ ಎಷ್ಟು ಟೈಟ್ ಆಗಿ ಕೂತೀರಿ ನೀವು. ಚಳಿನೂ ಬಿಡಲಾಗ್ಯದಿಲ್ಲ, ಎಷ್ಟು ಕುಂತೀರಿ ನೀವು, ಎಷ್ಟು ಚೆನ್ನಾಗಿ ಕುಂತೀರಿ ನೀವು. ನಾವು ಹೊರಗಿನ ಚಳಿ ಇದೆ ಅಂತ ಬಂದೇವನು, ಒಳಗ್ ಬಂದಾಗ ಚಳಿನೇ ಬರ್ಲಿಲ್ಲ, ನಮ್ಗೆ ಚಳಿನೇ ಬರ್ಲಿಲ್ಲ. ಯಾಕಂದ್ರೆ ಭಕ್ತಿಯ ಈ ಭಕ್ತಿಯ ಪ್ರಜ್ವಲ, ಈ ಭಕ್ತಿಯ ಜ್ಯೋತಿ, ಅದು ಜ್ಯೋತಿ ಅಂದ್ರೆ ಇದು ಆ ರೀತಿ ಅದ್ರೊಳಗೆ ಕುಂತಂಗಿದು. ನಮಗ್ ಕೇಳ್ತಾ ಕೇಳ್ತಾ ನಮ್ಮನ್ನ ನಾವು ಮರಿತೇವೆ. ಹಾಗೆ ನೀವು ನಿಮ್ಮೆಲ್ಲರ ಮನಸ್ಸುಗಳು ಸುಧಾರಣೆ ಆಗ್ಬೇಕಂತೇಳಿ ಗವಿಸಿದ್ಧಲಿಂಗೇಶ್ವರ ಅಪ್ಪವರು ಈ ರೀತಿ ಅಭಿನವ ಗವಿಸಿದ್ಧಲಿಂಗ ಶಿವಾಚಾರ್ಯರು ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧರ್ಮ ಅಧ್ಯಾತ್ಮದ ಜ್ಯೋತಿಯನ್ನ ಗೊತ್ತಿಸ್ತಾ ಇದ್ದಾರೆ. ನಿಮ್ಮೂರಿಗೆ ಅದು ಜ್ಯೋತಿ ಬೆಳಗಿಸ್ಯಾರ. ಈ ಮಗುವಿನಲ್ಲಿ, ಈ ಮಗು ಎಷ್ಟು ಚೆನ್ನಾಗಿ ವಿಭೂತಿ ಹಚ್ಕೊಂಡು ಬಂದ ನೋಡು. ಈ ಮಗು ಎಷ್ಟು ಚೆನ್ನಾಗಿ ವಿಭೂತಿ ಯಾವುದೇ ಒಂದು ಜಾತಿಯ ಸಂಕೇತ ಅಲ್ಲ. ಅದು ವಿಭೂತಿ ಮೇದಾರ ಕೇತೆ ಹಚ್ಕೋತಿದ್ದ, ಮಾದಾರ ಚೆನ್ನೈ ಹಚ್ಕೋತಿದ್ದ, ಡೊಹೋರ ಕಕ್ಕೈ ಹಚ್ಕೋತಿದ್ದ, ಅಂಬಿಗರ ಚೌಡೈ ಹಚ್ಕೋತಿದ್ದ, ಬಸವಣ್ಣವರು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ನೂಲಿಯ ಚಂದಯ್ಯ, ವೈದ್ಯ ಸಂಗಣ್ಣ, ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಯ್ಯ, ಗಂಗಾಂಬಿಕೆ, ನೀಲಾಂಬಿಕೆ, 770 ಶರಣರ ಮುಖದ ಮೇಲೆ ಏನಿತ್ತಂದ್ರೆ ವಿಭೂತಿ ಇತ್ತು. ವಿಭೂತಿ ಅಂದ್ರೆ ನೋಡ್ಬೇಕಾರೆ, ವಿಭೂತಿ ಹಚ್ಕೊಂಡವ್ರ ಮುಖ ನೋಡ್ಬೇಕಾರ ಅವ ಸುಳ್ಳು ಹೇಳೋದಿಲ್ಲ ಅಂತ, ಕಳ್ತನ ಮಾಡೋದಿಲ್ಲ ಅಂತ. ಯಾಕಂದ್ರೆ ಮನಸ್ಸು ವಿಭೂತಿ ಹಚ್ಕೊಂಡಪ್ಪ ಅವ ಕಳ್ತನ ಮಾಡಲ್ಲ. ಒಳಗೆ ಲಿಂಗ ಹಾಕೊಂಡಪ್ಪ. ಲಿಂಗ ಅಂದ್ರೆ ಏನು? ಇಷ್ಟಲಿಂಗ ಅಂದ್ರೆ ಏನು? ಇಷ್ಟಲಿಂಗ ಒಂದು ಜಾತಿದಲ್ಲದು, ಲಿಂಗಾಯತ್ರ ಹಾಕೊಂಬೋದಲ್ಲದು, ಬರೇ ವೀರಶೈವರು ಹಾಕೊಂಬೋದಲ್ಲ. ಪ್ರತಿಯೊಬ್ಬ ಮನುಷ್ಯ ಹಾಕೋಬೇಕು. ಅದ್ರೊಳಗೆ ಕಾಶಿ ಇದೆ, ಅದ್ರೊಳಗೆ ಎಲ್ಲಾ ದೇವಾಲಯಗಳು. ಇಷ್ಟಲಿಂಗ ಜನಕ ಬಸವಣ್ಣನವರು ನಮ್ಮ ಕೈ ಒಳಗೆ ಕೊಟ್ಟ. ಗುಡಿಗೆ ಹೋಗಲಿಕ್ಕೆ ಆಗೋದಿಲ್ಲ ಕೆಲವರಿಗೆ, ನಮ್ಮ ಕೈ ಒಳಗೆ ಇಷ್ಟಲಿಂಗ ಕೊಟ್ಟ. ಇವತ್ತು ಅಪ್ಪೋರು ಇಷ್ಟಲಿಂಗ ಪೂಜೆಯನ್ನ, ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನ ಮಾಡಿಸ್ತಾರೆ. ನೀವೆಲ್ಲರೂ ಇಷ್ಟಲಿಂಗವನ್ನ ನೀವೇನು ಏನು ಇಷ್ಟ ಪಡ್ತೀರಿ, ನಿಮ್ ಇಷ್ಟಾರ್ಥ ಸಿದ್ಧಿ ಆಗ್ತದ. ರಿಸಲ್ಟ್ ನಲ್ಲಿ ಹೆಚ್ಚಿಗೆ ಬರ್ತೀರಿ. ಇದು ಲಿಂಗ ಪೂಜೆ ಮಾಡ್ಕೊಂಡು ನೋಡ್ಬೇಕಾರೆ ಧ್ಯಾನ. ಅದು ಲಿಂಗ ಹೆಂಗಂದ್ರೆ, ಇಷ್ಟಲಿಂಗ ಹೆಂಗಂದ್ರೆ ರೌಂಡ್ ಅದ, ರೌಂಡ್. ಅದು ಜಗತ್ತಿನಲ್ಲಿರುವಂತ ಎಲ್ಲ ದೇವರುಗಳು ಅದರೊಳಗಿದೆ. ಅದಕ್ಕೆ ಬಸವಾದಿ ಶರಣರು ಕೊಟ್ಟಂತ ಇಷ್ಟಲಿಂಗ ಧರಿಸ್ರಿ. ಆಮೇಲೆ ಈಗ ಹೇಳಿದ್ರು ಪ್ರವಚನಕಾರರು, ನಮ್ಮ ಶಾಸ್ತ್ರೀಜಿ ಅವರು ಬಹಳ ಚೆನ್ನಾಗಿ ಮಾರ್ಮಿಕವಾದಂತ ಮಾತನ್ನ ನಾನ್ 2 ಮಾತು ಕೇಳಿನಿ ಅವ್ರಿಗೆ. ಅವ್ರು ಹಿಂದೆ ನಮ್ಮ ಕೊಟ್ಟೂರೇಶ್ವರಪ್ಪ ಅವ್ರ ಪ್ರವಚನ ನಾನು ಬಹಳ ಸಲ ಕೇಳಿದ್ರು. ಇವ್ರದ್ದು ಕೇಳುವಂತ ಭಾಗ್ಯ ಸಿಗಲಿಲ್ಲ. ಮತ್ತೊಂದು ದಿನ ನಾನು ಕೇಳ್ತೀನಪ್ಪ ಶಾಸ್ತ್ರೀಜಿ ಅವರು.
ನಿಮ್ಮ ಮಾತು ಹೆಂಗಿತ್ತಂದ್ರೆ ಬಹಳ ಚೆನ್ನಾಗಿ ಅವ್ರಿಗೆ ಹಿಡಿಸದಂಗಿತ್ತು. ನಾವೆಲ್ಲ ಹಳ್ಳಿಯ ಜನ, ನಾವೆಲ್ಲ ಹಳ್ಳಿಯಾಗ ಹುಟ್ಟಿದವ್ರು. ನಮಗ ನಿಮ್ಮಂತ ಶಾಸ್ತ್ರೀಯದ ಸಿಗ್ಬೇಕು 5-6 ಹಾಗೆ 10 ದಿನ, ಸಾಧ್ಯ ಆದ್ರೂ 1 ತಿಂಗಳ ದಿನನೂ ಪ್ರವಚನ ಮಾಡ್ತಾರೆ ಕೆಲವು ಕಡೆ. ಈಗ ತಿಂಗಳ ದಿನ ಮಾಡಕ್ಕಾಗಲ್ಲ, ಯಾರಿಗ್ ಪುರ್ಸತ್ಗೆ 3 ದಿನ ಅದ್ರಾಗ ಮತ್ತೊಂದ್ ದಿನ ಮೊದಲನೇ ದಿನ ಬಂದವ್ರು 2ನೇ ದಿನ ಬರೋದಿಲ್ಲ. ಅವ್ರವ್ರ ಸಂಸಾರ ವಹಿಸಿ ಕೆಲಸ ಮಾಡೋದಿರ್ತ, ಅವ್ರದ್ದು ಏನೋನೇ ತಿಪ್ಪಲೆ ಇರ್ತಾವ. ಆದ್ರೂ ಆಧ್ಯಾತ್ಮಕ್ಕ ಮೀಸಲಿಡ್ಬೇಕು ಒಂದಿಷ್ಟು ಸಮಯ. ನೀವೆಲ್ಲ ಸ್ವದೇವಿಗಳು. ಪಾಕಾಲ ಗ್ರಾಮಕ್ಕೆ ನಾನು ಊರಾಗ ಬಂದ್ ಹೋಗೇನಿ, ಆದ್ರೆ ಪ್ರವಚನಕ್ಕೆ ಬಂದಿಲ್ಲ. ಇಲ್ಲೆಲ್ಲ ನಮ್ಮ ಲೀಡರ್ಸ್ ಇದ್ದಾರೆ, ನಾಯಕರು. ಬಹಳ ವರ್ಷದಿಂದ ಪರಿಚಯ. ಎಷ್ಟು 30-35 ವರ್ಷಗಳಿಗೆಲ್ಲ ಹೆಚ್ಚಿ ಸೇಡಂ ತಾಲೂಕಿಗೆ ನಾನು ಹುಟ್ಟಿದ್ದು ಆಳಂದ ತಾಲೂಕು, ಈ ಕಮಲಾಪುರ ಸೇರೋದು. ಅಲ್ಲಿಂದ ಬಂದು ಈ ಸೇಡಂ ತಾಲೂಕಿನ ಲೆಕ್ಚರ್ ಆಗಿ ಕೆಲಸ ಮಾಡಿ, ಸಾಹಿತಿಯಾಗಿ ಸಮ್ಮೇಳನ ಅಧ್ಯಕ್ಷ ಆಗಿ, ನಾಳೆ ಡಿಸೆಂಬರ್ 2ಕ್ಕೆ ಸಮ್ಮೇಳನ ಅಧ್ಯಕ್ಷ ಅವ್ರಿಗೆ ಚಾರ್ಜ್ ಕೊಡಾವಿದ್ದೀನಿ. ನನ್ನ ಕೈದಾಗ ದಿನ ಸಮ್ಮೇಳನ ಅಧ್ಯಕ್ಷ ಇದ್ದೀನಿ. ನಾ ಇವತ್ತು ಅವ್ರಿಗೆ ಚಾರ್ಜ್ ಕೊಡ್ಬೇಕು. ನಾಳೆ ನಾನು ಸಾಹಿತ್ಯ 20 ಅಪ್ಪರ ಸಾನ್ನಿಧ್ಯದಲ್ಲಿ ಪಾದಕ್ಕೆ ಹಣೆ ಮಾಡೋದು, ಅವರ ಆಶೀರ್ವಾದ ಪಡೆದುಕೊಂಡು ತಾಲೂಕಿನಾದ್ಯಂತ ಒಂದು ಒಳ್ಳೆಯ ಕೆಲಸವನ್ನ ಧರ್ಮ ಅಧ್ಯಾತ್ಮ ಕಿವ್ಯಾಗ ಬಿದ್ದರೆ ಸಾಕು. ನಾನು ಅದ್ರಾಗ ವಿಶೇಷವಾಗಿ ಜಾಕನಹಳ್ಳಿ ಅಪ್ಪವ್ರು ಅಂದ್ರೆ ಬಹಳ ಪಂಚಪ್ರಾಣ ನನಗೆ. ಯಾಕಂತಂದ್ರೆ ಅವ್ರು ಮಾಡುವಂತ ಕಾರ್ಯ ಏನದಲ್ಲ, ಬರೇ ಮಠದಾಗ ಮಾಡ್ಲಿಲ್ಲ, ನಿಮ್ಮ ಮನಸ್ಸನ್ನ ಗೆದ್ದಿದ್ದಾರೆ. ಯಾರು ಮನಸ್ಸು ಗೆದ್ದಿದ್ದಾರೆ ಅಂದ್ರೆ ನಿಮ್ ಮನಸ್ಸು ಗೆದ್ದಿದ್ದಾರೆ ಈ ಪ್ರವಚನ ಮುಖಾಂತರ ಅಂತ. ನಿಮ್ಮೆಲ್ಲರ ನೋಡುವಂತ ಭಾಗ್ಯ ದಯಪಾಲಿಸಿದ ಅವರು ನನಗೆ. ಬರ್ರಿ, ಎಲ್ಲೇ ಇದ್ರು ಬರ್ರಿ ಅಂತ ಹೇಳ್ತಾರೆ ನನಗೆ ಅವ್ರು. ಮತ್ತ ನಮ್ಮ ಬಗ್ಗೆ ಅಭಿಮಾನ. ಯಾಕಂದ್ರೆ ಮುಡುಬಿಗುಂಡೆಯರ ಅವರು ಬರ್ತಾರಂದ್ರೆ, ಸಾಹಿತಿಗಳು ಬರ್ತಾರಂದ್ರೆ, ಕಲಾವಿದರು ಬರ್ತಾರಂದ್ರೆ ಅವ್ರಿಗೊಂದು ದೊಡ್ಡಷ್ಟು ಒಳಗಡೆ ಪಾಕೆಟ್ನಾಗ ಹಾಕ್ಕೊಡ್ತಾರೆ. ಕೆಲವು ಕಡೆ ನನ್ನ ಕಡೆ ಸ್ವಾಮೀಜಿಗಳು ಕರೆದಂದ್ರೆ ಪಾಕೆಟ್ನಾಗ ಹಾಕಿದ ಸಹಿತ ಅವರಿಗೆ ಕೊಟ್ಟು ಆಶೀರ್ವಾದ ಪಡೆದುಕೊಂಡು ಹೋಗುವಂತ ಸಾಮಾನ್ಯ ಒಬ್ಬ ಭಕ್ತ ನಾನು. ಅಂತ ಯಾವ ನಿರೀಕ್ಷೆ ಇಲ್ಲದೆ ನಿಮ್ಮೂರಿಗೆ ನಾನು ಬರ್ತೀನಿ. ಈ ಸುತ್ತಮುತ್ತ ಹಳ್ಳಿಗಳಿಗೆ, ಜಾಕನಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆ ನಾನು ಹೋಗಿನಿ, ಎಲ್ಲ ಪ್ರವಚನಗಳಿಗೆ ಹೋಗಿನಿ ನಾನು. ಆದ್ರೆ ಪಾಕಲ್ ಒಂದು ಉಳಿದಿತ್ತು ನಂದು, ಏನಾದ್ರು ಒಂದು ಪಾಕ ಬರಲೇಬೇಕಪ್ಪ ಅಂತ ಹಠ ತೊಟ್ಟು ಇವತ್ತೆಷ್ಟೇ ಆನಂದಪೂರ್ವ ಸಹಿತ ನಿಮ್ಮೂರಿಗೆ ಬಂದು ನಿಮ್ಮೆಲ್ಲ ಮುಖಗಳ ನೋಡಿ ಬಹಳ ಖುಷಿಯಾಗಿದೆ. ಅದ್ರಾಗ ನಾನೊಬ್ಬ ಟೀಚರ್ ಆಗಿದ್ದೇನೆ, ನಾನು ಮಾಸ್ಟರ್ ಇದ್ದೀನಿ. ಈ ಮಕ್ಕಳ ಮುಖ ನೋಡಿದ್ರೆ ಬಹಳ ಖುಷಿ. ನೀನ್ ಹೇಳ್ತಿ ವಚನ ಬಹಳ ಚೆನ್ನಾಗಿದೆ. ಕಟ್ಟಿದ ಲಿಂಗವನ್ನು ಬಿಟ್ಟು ನಿನ್ನಷ್ಟೇ ಅದ ನನ್ನ ಮಗು, ನನ್ನ ಶಾಲೆಗಳು ನಿನ್ನಷ್ಟೇ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕೇಳು, ಧೈರ್ಯ ಬರ್ತಾರೆ. ವಚನ ಸಾಹಿತ್ಯ ಅಂದ್ರೆ ಅದು ತಾಕತ್. ಮತ್ತ ಭಾಷಣ ಮಾಡ್ತೀರಿ ನೀವು. ನಾಳೆ ನೀವು ಒಂದೇ ವಚನ ಹೇಳ್ಬೇಕಾದ್ರೆ ಎಷ್ಟು ಧೈರ್ಯದಿಂದ ಬರ್ತೀರಿ, ಹೇಳ್ತೀರಿ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವರನ್ನ ಲಟನ ಹೊಡಿಯಂದ ತಾಂಬಿಗರ ಚೌಡೆ. ಏನ್ ರೋಮಾಂಚನಕಾರಿ. ಇಂಥ ವಚನಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು. ಈ ಪ್ರವಚನದಲ್ಲಿ ಅನೇಕ ದೃಷ್ಟಾಂತಗಳು ಬಂದು, ಗವಿಸಿದ್ಧಲಿಂಗೇಶ್ವರ ಪವಾಡಗಳು ಬಂದು, ಗವಿಸಿದ್ಧಲಿಂಗೇಶ್ವರರು ಶಿವಯೋಗೇಶ್ವರರು ಸಾಮಾನ್ಯ ನಮ್ಮಂತೆ ಇದ್ದರೂ ಸಹಿತ ಅವರು ಪವಾಡ ಪುರುಷರಾಗಿ ಈ ಭೂಮಿಯನ್ನ ಬೆಳಗಿದ್ದಾರೆ. ನಮ್ಮೆಲ್ಲರ ಅಧ್ಯಾತ್ಮದ ಜ್ಯೋತಿಯಾಗಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡುವಂತ ಶತಮಾನಗಳ ಕಾಲ ನಾವು ಬರ್ತೇವೆ ಹೀಗೆ ಭೂಮಿ ಮೇಲೆ ಬರ್ತೇವೆ, ಹುಟ್ಟುತ್ತೇವೆ, ಮತ್ತೆ ನಾವು ಹೋಗ್ತೇವೆ. ನಮ್ಮ ಹೆಸರು ಅವ ನೋಡ್ರಿ. ಗವಿಸಿದ್ಧಲಿಂಗೇಶ್ವರಿ ಎಂದ ಲಿಂಗೈಕ್ಕಾಗ್ಯಾರ, ಶಿವಯೋಗೇಶ್ವರಿ ಎಷ್ಟು ವರ್ಷ ಇತ್ತು ಲಿಂಗೈಕ್ಕಾಗಿ. ಇವತ್ತಿಗೂ ಅವ್ರು ಶಾಶ್ವತ ಅರ ಅಂತಂದ್ರೆ ಯಾರು ಮನಿಗೋಸ್ಕರವಾಗಿ ಹೋರಾಟ ಮಾಡ್ತಾರ, ಮನಿಗೋಸ್ಕರವಾಗಿ ದುಡಿತಾರ, ಅವ್ರು ಶಾಶ್ವತ ಉಳಿಯಲ್ಲ. ಸಮಾಜಕ್ಕೋಸ್ಕರವಾಗಿ, ಮಠಮಾನ್ಯ ಧರ್ಮ ಅಧ್ಯಾತ್ಮಕ್ಕೋಸ್ಕರವಾಗಿ ಯಾರಾದ್ರೂ ಶ್ರಮಿಸ್ತಾರೆ ಅಂತವ್ರು ಮಾತ್ರ ಭೂಮಿ ಮೇಲೆ ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಉಳಿತಾರೆ. ಅಂಥವ್ರನ್ನ ಸ್ಮರಿಸಬೇಕು. ಶರಣರು ನಮಗೆ ಹಾಕಿಕೊಟ್ಟಂತ ಮಾರ್ಗದರ್ಶನ, ಸತ್ಪುರುಷರು ಹಾಕಿಕೊಟ್ಟಂತ ಮಾರ್ಗದರ್ಶನ ನಮ್ಮೆಲ್ಲರ ಬಾಳಿಗೆ ಜ್ಯೋತಿ ಆಗ್ತದೆ. ಪ್ರವಚನವನ್ನ ಕೇಳುವುದರಿಂದ ಬಟ್ಟೆ ಹೊಲಸಾದ್ರೆ ಏನ್ ಮಾಡಬಹುದು? ಒಗಿಬಹುದು. ಮನಸ್ಸು ಹೊಲಸಾದ್ರೆ ಏನ್ ಮಾಡ್ಬೇಕು? ಏನ್ ಚಂದಿದ್ದು ಅಂತ ಎದರ ಅನ್ನೋದು. ಒಳಗೊಂದು ಮನಸ್ಸು ಇರ್ತದೆ, ಬಹಳ ಕೆಟ್ಟವ ಇವ ಹಿಂಗೆ ಮಾಡ್ತಾನ ಅಂತ ಒಳಗೊಂದು ಮನಸ್ಸು. 2 ಮನಸ್ಸು ಇರ್ತಾವ.
ಆ ಒಳಗಿನ ಮನಸ್ಸೇನಿರ್ತಲ್ಲ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಅಸೂಯೆ, ಹೊಟ್ಟೆ ಕಿಚ್ಚು. ಯಾವುದಾದ್ರೂ ರೋಗಕ್ಕೆ, ಕ್ಯಾನ್ಸರ್ ರೋಗಕ್ಕೆ ಮದ್ದಿದೆ ಏನ? ಆಮೇಲೆ ನೆಗಡಿ, ಕೆಮ್ಮ, ಚಳಿ, ಜ್ವರ ಎಲ್ಲಕ್ಕೂ ಮದ್ದದ. ಆದ್ರೆ ಮದ್ದಿರ್ಲಾರ್ದು ರೋಗ ಯಾವುದು? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಹೋಗ್ಬೇಕ. ಹೊಟ್ಟೆ ಕಿಚ್ಚು ಅಂದ್ರೆ ಗೊತ್ತಿತ್ತಲ್ಲ. ಹೊಟ್ಟೆ ಕಿಚ್ಚು ಅಂದ್ರೆ ನಿಮ್ಗೆ ಗೊತ್ತದ. ತೆಲುಗುನಾಗ ಹೇಳ್ಬೇಕ, ನನ್ಗೆ ಬರುತ್ತೆ ತೆಲುಗು. ಹೊಟ್ಟೆ ಕಿಚ್ಚು, ಹೊಟ್ಟೆಗೆ ತಳಮಳ ಆಗ್ತದೆ. ತಳಮಳ ಅಂದ್ರೆ ಏನದು? ಹೊಟ್ಟೆಗೆ. ಅದು ಮತ್ತೆ ತೆಲುಗುನಾಗ ಹೇಳ್ಬೇಕಲ್ಲ. ಹೊಟ್ಟೆ ಕಿಚ್ಚು ಅಂದ್ರೆ ಇನ್ನೊಬ್ಬರ ಬೆಳವಣಿಗೆ, ಇನ್ನೊಂದು ಮಗು ಹುಷಾರ ಆಗ್ತಿತ್ತಂದ್ರೆ, ಅಥವಾ ಇನ್ನೊಬ್ಬರು ಹೊಲದೊಳಗೆ ಹೆಚ್ಚಿಗೆ ಬೆಳೆದ್ರೆ, ಅಥವಾ ಸೌಕಾರ ಆದ್ರೆ ಸಂಕಟ ಆಗಬಾರ್ದು ಅಂತ ಖುಷಿ ಪಡ್ಬೇಕು. ಅವನಿಗಿಂತ ಇವನೇ ಖುಷಿ ಪಡ್ಬೇಕು. ಅವಾಗ ಮಾತ್ರ ದೊಡ್ಡವರಾಗ್ತೀರಿ. ಆ ಭಾವನೆ ಯಾರ ಬೆಲೆದ ಹೇಳ್ರಿ ತಾಯಂದ್ರೆ? ಯಾರ ಬೆಲೆದ ಹೇಳ್ರಿ? ಯಾರ ದೊಡ್ಡ ಮನಸ್ಸು ಬರ್ಲಿ ಅಂತೇಳಿ ಪ್ರವಚನ ನಿಮ್ಮ ಊರಿಗೆ ಬಂದದ. ಪ್ರವಚನದ ರಥ, ಅಧ್ಯಾತ್ಮದ ರಥ, ಗವಿಸಿದ್ಧಲಿಂಗೇಶ್ವರ ರಥ ನಿಮ್ಮ ಊರಿಗೆ ಬಂದ. ಅಲ್ಲಿ ರಥ ಹೇಳೋದು ಬಿಟ್ಟು ಈ ಊರಿಗೆ ರಥ ಬಂದು ಹೇಳಿಗತ್ತಾರಲ್ಲ, ಅದು ಯಾವ ರಥ ಅಂದ್ರೆ ಗವಿಸಿದ್ಧಲಿಂಗೇಶ್ವರನ ರಥ ನಿಮ್ಮೂರಿಗೆ ಬಂದದ ಅಂತ. ಈ ರಥ ಈ ರಥ ಏನೋ ಹೋಗಿ ಅಲ್ಲಿ ಗವಿಸಿದ್ಧಲಿಂಗೇಶ್ವರ ಜಾಕನ್ಪಲ್ಲಿ ಹೋಗಿ ರಥ ಎಳಿತೀರಿ, ಟೆಂಗ, ಕಾರಿಕ ಇವೆಲ್ಲ ಇದು ಮಾಡ್ತೀರಿ, ಟೆಂಗ ಅರ್ಪಣೆ ಮಾಡ್ತೀರಿ. ಅದಕ್ಕಿಂತಲೂ ಗವಿಯಪ್ಪನೇ ನಿಮ್ಮೂರಿಗೆ ಬಂದ. ಅಂದ್ರೆ ಪ್ರವಚನ ರೂಪದಲ್ಲಿ, ಶಾಸ್ತ್ರೀಜಿ ರೂಪದಲ್ಲಿ ಗವಿಸಿದ್ಧಲಿಂಗೇಶ್ವರ, ಅಭಿನವ ಗವಿಸಿದ್ಧಲಿಂಗೇಶ್ವರ ಶಿವಾಚಾರ್ಯ ನೇತೃತ್ವದಲ್ಲಿ ಅವ್ರು ಇಲ್ಲಿಗೆ ಬಂದಾರ.